ನಾನೇನು ಅಲ್ಲಿಗೆಲ್ಲೂ ಹೋಗಿಲ್ಲ. ಹೋಗಿ ಹಾಂ ಏನು ಬಂದಿಲ್ಲ. ಬಂದದೇನೋ ಇಲ್ಲಲ್ಲ, ಬಂದಿಲ್ಲ, ನಮಗೇನು ಬಂದಿಲ್ಲ. ನಾನೇನು ಅದನ್ನು ಮಾತಾಡೋದು ಇಲ್ಲ. ಹೌದು, ಸಿದ್ದರಾಮಯ್ಯನವ್ರ ವಿಷಯದಲ್ಲಿ ನನಗೇನು ತೊಂದರೆ ಆಗಿರಲಿಲ್ಲ. ಭಾಳ ಕೆಲಸನೂ ಮಾಡಿದ್ರು, ನನಗೂ ಕೆಲಸ ಮಾಡಿಸಿದ್ರು ಇಲ್ಲೆಲ್ಲ. ಹಾಗಾಗಿ ನನಗೇನು ಅವ್ರಿಗೂ ನನಗೂ ಭಾಳ ಸಂತೋಷವಾಗಿತ್ತು. ಇವ್ರು ನನಗೆ ಮಾತಾಡೇ ಇಲ್ಲ. ನಾನು ಹೆಂಗೆ ಹೋಗಿ ಕೇಳಲಿ? ನೀನು ಬರ್ತಾಯಿದ್ದೀನಿ ಅಥವಾ ನಾನು ಬರ್ತಾಯಿದ್ದೀನಿ ಅಂತ ಹೇಳೋಕ್ಕಾಗಲ್ವಲ್ಲ. ಹಾಗಾಗಿ ಆತನ ಪರಿಸ್ಥಿತಿಯಲ್ಲಿ ಏನಿತ್ತೋ ಗೊತ್ತಿಲ್ಲ, ಅವನು ಬಂದಿದ್ದಾರೆ, ಹೇಳಿದ್ದಾರೆ, ಅಲ್ಲೇ ಮುಗಿದೋಯ್ತು ಕತೆ. ನಾನಂತೂ ಅಲ್ಲಿಗಿಂತ ಹೋಗಿಲ್ಲ, ನನ್ನ ಕರೆದೂ ಇಲ್ಲ. ಇಷ್ಟೇ ಕಾರಣ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 72770 ಅಥವಾ 91410665. ಇಲ್ಲ, ಅದಂತೂ ನನಗೆ ಬೇಸರ ಆಯ್ತು. ಆತನ ಇರಬೇಕಾಗಿತ್ತು. ಆತನ ಭಾಳ ಇದಾಗಿದ್ದವನು. ನಮ್ಮ ಜಾತಿಯವನು ಅಂತ ನಾನು ತಲೆಯಾಗಿ ಇಟ್ಕೊಳ್ಳಲ್ಲ. ಮನುಷ್ಯನ ಆ ರೀತಿ ಇದ್ದ ಇಲ್ಲಿ ರಾಜ್ಯದಲ್ಲಿ. ಆ ಮನುಷ್ಯ ಅನ್ಯಾಯ ಆಯಿತು, ಅನ್ಯಾಯ ಆಗಿದೆ. ನನ್ನ ಪ್ರಕಾರ ಅನ್ಯಾಯ ಆಗಿದೆ. ಆಗ್ತಿತ್ತು, ಜನ ಗಟ್ಟಿಯಾಗೇ ಇದ್ರಲ್ಲ. ಏನಾದರೂ ವ್ಯತ್ಯಾಸಗಳಾಗಿದ್ದರೆ ಕಳೆದಾಗಿತ್ತು. ಏನೋ ಆತನ ವಿಷಯದಲ್ಲಿ ಅದಕ್ಕೆ ಬೇರೆ ಏನೋ ಆಗಿರಬೇಕು. ಇಲ್ದಿದ್ರೆ ಆ ಮನುಷ್ಯ ಮತ್ತು ಮಾತಾಡ್ತಾ ಇಲ್ಲ. ಬಿಡಿ, ಅವೆಲ್ಲ ಹೇಳಕ್ಕೆ ಬೇಡ. ಏನೇನಿದ್ರೆ ಹೇಳಿ. ಸಿದ್ದರಾಮಯ್ಯನವ್ರ ವಿಷಯದಲ್ಲಿ ನನಗೆ ಭಾಳ ಇದಿದೆ. ಭಾಳ ಆ ಮನುಷ್ಯ ದೊಡ್ಡ ಮನುಷ್ಯ. ರಾಜಕೀಯವಾಗಿ ಏನೇನು ಮನಸ್ಸು ಅಗತ್ಯ ಇದೆಯೋ ಅದನ್ನೆಲ್ಲ ಕೂಡ ಮಾಡುವಂಥ ಮನುಷ್ಯ ಮಾಡಿದ್ದಾನೆ. ಅದು ನಮ್ಮ ರಾಜ್ಯದಲ್ಲಂತೂ ಭಾಳ ಒಳ್ಳೆಯ ಹೆಸರುಗಳ ತಗೊಂಡಿದ್ದಾನೆ. ಹಾಗಾಗಿ ನಾವೆಲ್ಲರೂ ಕೂಡ ಅದರ ಪ್ರಕಾರ ಆತನ ವಿಷಯದಲ್ಲಿ ನಾವು ಇದ್ದೀವಿ. ಎಲ್ಲ ಆ ಕಡೆ ಹೋಗಿಲ್ಲ. ನಾನು ಡೆಲ್ಲಿಗೆ ಹೋದಾಗ ಅಲ್ಲಿ ಎಲ್ಲ ಸಿಕ್ಕಿದ್ರು, ಮಾತನಾಡಿದ್ರು, ವಿಶ್ ಮಾಡಿದ್ರು ಅಷ್ಟೇ. ನಾನೇನು ಅವ್ರ ಕಡೆ ಹೋಗಿಲ್ಲ. KH ಮುನಿಯಪ್ಪ ಒಳ್ಳೆಯಾಗಿ ಆತನ ನಮ್ಮವನಾಗಿದ್ದಾನಲ್ಲ. ಆದ್ರೆ ಅಲ್ಲಿಗೆ ಹೋಗಿದ್ರು ಕೂಡ ಇಲ್ಲೋನೆ ತಾನೆ. ಅದ್ರ ವಿಷಯ ಅಂತ ತಪ್ಪಾಗಲ್ಲ. ಆತನ ಇಲ್ಲೋನೆ, ಆತನ ಅಲ್ಲೋನಲ್ಲ, ಇಲ್ಲೋನೆ. ಅವಾಗ ಏನೋ ಇದಾಗಿತ್ತು, ಅಲ್ಲಿ ಸೇರ್ಕೊಂಡಿದ್ದ ಅಷ್ಟೇ. ಈಗೇನೋ ಬೇರೆ ಇದಕ್ಕೆ ಹೋಗ್ತಾರೆ ಅಂತ ಪೇಪರಲ್ಲಿ ನೋಡಿದ್ನಪ್ಪ. ಡೆಲ್ಲಿ ರಾಜ್ಯ ಮಟ್ಟಕ್ಕೆ ಏನು ಇಲ್ಲಿ ಇಲ್ವಲ್ಲ. ಅಲ್ಲಿಗೆ ಹೋದರೆ ಒಳ್ಳೇದಲ್ಲ, ನಮಗೂ ಸಂತೋಷ ಅಲ್ಲ. ಅಲ್ಲಿಗೆ ಹೋದರೆ ನಾವು ಭೇಟಿ ಹೋಗ್ತೀವಲ್ಲ, ತಿಂಗಳಿಗೊಂದು ಸಾರಿ ಹೋಗ್ತೀನಲ್ಲ, ಅಲ್ಲಿ ಮಾತಾಡ್ಕೊಂಡು ಬರ್ತೀನಲ್ಲ.